ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಷಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹೊಸ ವಿಷಯ ತುಂಬ ಆಸಕ್ತಿದಾಯಕವಿದೆ ಅಂತ ನನಗನ್ನಿಸ್ತಾ ಇದೆ. ಏಕೆಂದರೆ ನಿಮ್ಮ ವಿಷಯ ಏನಾದರೂ ನಿಮ್ಮ ಮಕ್ಕಳು ಕೇಳ್ತಾ ಇಲ್ಲ ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು, ಕೆಲವೊಂದು ಇಸ್ವಿಗಳನ್ನು, ವರ್ಷಗಳನ್ನು ಮಕ್ಕಳು ಓದ್ಕೊಂಡು ಬರ್ತಾ ಇಲ್ಲ ಅಂದರೆ ನೀವೇ ಒಂದು ಏನಂದರೆ ಟ್ರಿಕ್ ಯೂಸ್ ಮಾಡ್ಬೋದು. ಆ ಟ್ರಿಕ್ಕನ್ನು ಇವತ್ತು AI ಮೂಲಕ ಹೇಳ್ಕೊಡ್ತೇನೆ. ಏನಂತ ನಿಮಗೊಂದು ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು ನೀವು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡಿಗರನ್ನು ನಾನು AI ಮೂಲಕ ಜನರೇಟ್ ಮಾಡಿದ್ದೀನಿ. ಅವರ ವ್ಯಕ್ತಿಗಳು, ಪಡೆದಂಥ ವರ್ಷ, ಯಾವ ಕೃತಿ ಪಡ್ಕೊಂಡಿದ್ದಾರೆ, ಈ ರೀತಿ ಕಲರ್ಫುಲ್ಲಾಗಿ ನೋಟ್ಸನ್ನು ಅಥವಾ ಪೋಸ್ಟರನ್ನು ನೀವು AI ಮೂಲಕ ಜನರೇಟ್ ಮಾಡಿ ಅದನ್ನು ಕಲರ್ ಪ್ರಿಂಟ್ ತೆಗೆದು ನಿಮ್ಮ ಶಾಲೆಯ ಅಥವಾ ಹೊರಕೋಣೆಯಲ್ಲಿ ಇದನ್ನು ಅಂಟಿಸಿದ್ರೆ ಮಕ್ಕಳು ಬಹಳಷ್ಟು ಆಸಕ್ತಿ ಕೊಟ್ಟು ಓದ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದೇನೆಂದರೆ, ನೀವು ಓದ್ಕೊಂಡು ಬನ್ನಿ ಅಂದರೆ ಮಕ್ಕಳು ಯಾವ ಓದ್ಕೊಂಡು ಬರೋಲ್ಲ. ಈ ರೀತಿ ಪೋಸ್ಟರನ್ನು ಕ್ಲಾಸ್ ರೂಮಲ್ಲಿ ಅಂಟಿಸಿದ್ರೆ ಮಕ್ಕಳು ಹೋಗ್ತಾ ಬರ್ತಾನೆ ಆರಾಮಾಗಿ ಭಯಪಟ್ಟು ಮಾಡ್ತಾರೆ. ಇದನ್ನು ನೀವು ಓದ್ಕೊಂಡು ಬನ್ನಿ ಅಂತ ಅವ್ರ ಒತ್ತಡ ಹೇರೋದೇ ಬೇಕಾಗಿಲ್ಲ. ಕಲಿತಾ ಅಥವಾ ನಲಿತಾ ಕಲಿ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ, ಅದ್ರ ಮೂಲಕ ನೀವು ಕಲಿಬೋದು. ಇದನ್ನು ಯಾವ ರೀತಿ ಮಾಡ್ಬೋದು? ಫಸ್ಟ್ ಈಸಿ ಇದೆ. ಜಸ್ಟ್ ನಾವು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಇದನ್ನು ರೆಡಿ ಮಾಡಿಕೊಡ್ತದೆ. ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನಿಮ್ಮ ಗೂಗಲ್ನಲ್ಲಿ ನೋಟ್ಬುಕ್ LM ಅಂತ ಸರ್ಚ್ ಮಾಡಿ ಮೊದಲನೇದಾಗಿ ಬರುವಂಥ ಜೆಮಿನಿ ನೋಟ್ಬುಕ್ LM ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಟ್ರೈ ಜೆಮಿನಿ ನೋಟ್ಬುಕ್ LM ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಓಪನ್ ಆಗ್ತದ. ಆದರೆ ಇಲ್ಲಿ ಒಂದು ಫಸ್ಟ್ ಟೈಮ್ ನೀವೇನಾದರೂ ಓಪನ್ ಮಾಡ್ತಿದ್ರೆ ನಿಮ್ಮ ಜಿಮೇಲ್ ಥ್ರೂ ಲಾಗಿನ್ ಆಗಬೇಕು. ಅಲ್ಲಿ ನಿಮ್ಮ ಹತ್ರ ಮೊಬೈಲ್ ಜಿಮೇಲ್ ಇದ್ದೇ ಇರ್ತದ. ಅದ್ರ ಥ್ರೂ ಲಾಗಿನ್ ಆಗಿ ಆ ಲಾಗಿನ್ ಆದ ಕೂಡಲೇ ನಿಮ್ಗೆ ಇಲ್ಲಿ ಕ್ರಿಯೇಟ್ ನ್ಯೂ ಬಟನ್ ಅಂತ ಕಾಣಿಸ್ತದೆ. ಇಲ್ಲಿ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೊಂದು ಪಾಪಪ್ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನಿಮ್ಮ ಹತ್ರ ಏನೋ ಸೋರ್ಸ್ ಇರಲಿಲ್ಲ ಅಂದರೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಅಥವಾ ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಒಂದು PDF ಫೈಲ್ ಇತ್ತು, ಇಮೇಜ್ ಇತ್ತು, ವರ್ಡ್ ಫೈಲ್ ಇತ್ತು ಅಂದರೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಕ್ಲಿಕ್ ಮಾಡಿ ಆ ಫೈಲನ್ನು ಅಪ್ಲೋಡ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಯೂಟ್ಯೂಬ್ ಲಿಂಕ್ ಇದ್ದರೆ ಯೂಟ್ಯೂಬ್ ಲಿಂಕ್, ವೆಬ್ಸೈಟ್ ಲಿಂಕ್ ಇದರಲ್ಲಿ ಪೇಸ್ಟ್ ಮಾಡ್ಬೋದು. ಡ್ರೈವ್ ಲಿಂಕ್ ಇದ್ದರೆ ಇದರಲ್ಲಿ ಹಾಕ್ಬೋದು. ನನ್ನ ಹತ್ರ ಈಗ ಕಾಪಿ ಟೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡ್ತಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಮಾಹಿತಿ ಬರೆದಿದೆ. ಆ ಮಾಹಿತಿಯಲ್ಲಿ ನಾನು ಹಾಕ್ತಿದ್ದೀನಿ. ನೋಡ್ಬೋದು ಇಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿ, ಪ್ರಾಣಿ, ಲಾಂಛನ ಈ ರೀತಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಉದಾಹರಣೆಗೋಸ್ಕರ ಇದನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ಬೇಕಿಲ್ಲಮ್ಮ, ನಾನು ಕೊಟ್ಟಂಥ ಮಾಹಿತಿಯನ್ನು ತೆಗೆದುಕೊಳ್ತಿದ್ದೆ. ಅಂದರೆ ನೋಡಿದ್ರು ಅಪ್ಲೋಡ್ ಆಗಿದೆ. ಆದಷ್ಟು ಬೇಗ ಅಪ್ಲೋಡ್ ಆಯಿತು. ಯಾಕಂದರೆ ಮಾಹಿತಿ ಕಡಿಮೆ ಇದೆ, ಆದಷ್ಟು ಬೇಗ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದಕೂಡಲೇ ನನ್ನ ಹತ್ರ ಇಲ್ಲಿ ಕನ್ನಡ ಭಾಷೆ ಬರ್ತಾ ಇದೆ. ಭಾಳ ಜನಕ್ಕೆ ಇದು ಕನ್ನಡ ಭಾಷೆ ಬರ್ತಿಲ್ಲ ಅಂತ ಹೇಳ್ತಿದ್ರು. ಸೊ ನೀವು ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಔಟ್ಪುಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಇದರಲ್ಲಿ ಲ್ಯಾಂಗ್ವೇಜ್ ಯಾವ್ದು ಬೇಕು ನಿಮಗೆ ಆ ಭಾಷೆನಲ್ಲೇ ಸೆಲೆಕ್ಟ್ ಮಾಡಿ. ಎಲ್ಲ ಭಾಷೆಗಳು ಇದ್ದಾವೆ. ನನಗೆ ಬೇಕಾಗಿದ್ದು ಕನ್ನಡ. ಇದನ್ನು ನಾನು ಸೇವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ಇನ್ಫೋಗ್ರಾಫಿಕ್ ಅಂತ ಒಂದು ಏನು ಟ್ಯಾಬ್ ಕಾಣಿಸ್ತಿದೆ. ಇದ್ರ ಮೇಲೆ ಏರೋ ಮಾರ್ಕ್ ಇದೆ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಳ್ಳಿ ಚೂಸ್ ಲ್ಯಾಂಗ್ವೇಜ್ ಕನ್ನಡ ಇದೆ, ಸರಿ ಇದೆ. ಇಲ್ಲಿ ಒಂದು ಪ್ರಾಂಪ್ಟ್ ಕೊಡಬೇಕು. ಈ ಪ್ರಾಂಪ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ ಲಿಂಕ್ ಮೇಲೆ ಹೋಗಿ ಇಲ್ಲಿ ಕಾಫಿ ಪ್ರಾಂಪ್ಟ್ ಅಂತ ಬರ್ತದೆ. ಇದನ್ನು ಕಾಫಿ ಮಾಡ್ಕೊಳ್ಳಿ, ಇಲ್ಲಿ ತಂದು ಪೇಸ್ಟ್ ಮಾಡಿ. ಇದಾದ ಕೂಡಲೇ ಜಸ್ಟ್ ಜನರೇಟ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಜನರೇಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ. ಮಾಹಿತಿ ಕಡಿಮೆ ಇದ್ದರೆ ಆದಷ್ಟು ಬೇಗ ರೆಡಿ ಮಾಡ್ಕೊಡ್ತೀನಿ. ನಿಮಗೆ ಮಾಹಿತಿ ಹೆಚ್ಚಾಗಿದ್ದರೆ 1 ನಿಮಿಷ ತೆಗೆದುಕೊಳ್ಬೋದೇನೋ. ಸೊ 1 ನಿಮಿಷ ತೆಗೆದುಕೊಂಡ್ರೂ ಪರವಾಗಿಲ್ಲ, ಬಹಳಷ್ಟು ಅದ್ಭುತವಂತ ಇಮೇಜನ್ನು ರೆಡಿ ಮಾಡಿಕೊಡ್ತದೆ ನಿಮಗೆ. ಅದೇ ಇಮೇಜನ್ನು AI ಮೂಲಕ ಜನರೇಟ್ ಮಾಡ್ತದೆ. ನೀವು ಕೊಟ್ಟಂಥ ಮಾಹಿತಿಯನ್ನು ಹಾಕ್ತದೆ. ಕಲರ್ಫುಲ್ಲಾಗಿ ಪೋಸ್ಟರ್ನ ರೆಡಿ ಮಾಡಿಕೊಡ್ತದೆ. ಇದನ್ನು ಹೊರಕೋಣೆಯಲ್ಲಿ ಹಚ್ಚಿದ್ರೆ ಸಾಕು, ಮಕ್ಕಳು ಓಡೋಡಿ ಬಂದು ಕಲಿತಾರೆ. ನಮ್ಮ ಶಾಲೆ ಸರ್ ಅಥವಾ ಟೀಚರ್ ಏನೋ ಹೊಸದಾಗಿ ಏನೋ ಮಾಡ್ತಿದಾರೆ ಅಂತ ನಿಮ್ಮ ವಿಷಯದಲ್ಲಿ ಆಸಕ್ತಿಯನ್ನು ತಯಾರಿಸ್ತಾರೆ. ಸೊ ಈಗ ಟೈಮ್ ಸ್ಕಿಪ್ ಮಾಡಿ ಅದು ಯಾವ ರೀತಿ ಜನರೇಟ್ ಆಗಿದೆ ಅಂತ ತೋರಿಸ್ತೇನೆ. ನೋಡ್ಬೋದು ನೀವು ಇಲ್ಲಿ ಭಾರತ ರಾಷ್ಟ್ರೀಯ ಹೆಮ್ಮೆಯ ಲಾಂಛನಗಳು. ಇದರಲ್ಲಿ ರಾಷ್ಟ್ರೀಯ ಪಕ್ಷಿ ಇದೆ, ಪ್ರಾಣಿ ಇದೆ, ಹೂ ಇದೆ, ಲಾಂಛನ ಇದೆ. ನಾನು ಯಾವುದೇ ರೀತಿ ಇಮೇಜನ್ನು ಕೂಡ ಕೊಟ್ಟಿಲ್ಲ. ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ, ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ಮಾಹಿತಿ ತೆಗೆದುಕೊಂಡು ಅದೇ ಇಮೇಜನ್ನು ಜನರೇಟ್ ಮಾಡಿದೆ. ಇದನ್ನು ಮ್ಯಾನ್ಯಲಾಗಿ ಮಾಡೋಕ್ಕಾಗಲ್ಲ, ಟೈಮ್ ಮಾಡ್ಬೋದು, ಟೈಮ್ ತುಂಬ ತೆಗೆದುಕೊಳ್ತದೆ. ಸೊ AI ಮೂಲಕ ಟೈಮ್ ಸೇವ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಹಿತಿಯನ್ನು ಕೂಡ ನೀವು ರೆಡಿ ಮಾಡ್ಬೋದು. ಮಕ್ಕಳು ನಿಮ್ಮ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾರಂತ ನನ್ನ ಭರವಸೆ. ಅದೇ ರೀತಿ ಇದು ಒಂದೇ ಮಾಹಿತಿ ಅಲ್ಲ, ಇನ್ನೊಂದು ವಿಷಯ ತೆಗೆದುಕೊಳ್ತೀನಿ. ನೀವು ಬೇರೆ ವಿಷಯ ತೆಗೆದುಕೊಳ್ಬೋದು. ನಿಮ್ಮ ಸಮಾಜ, ವಿಜ್ಞಾನ, ಗಣಿತ ಯಾವುದೇ ಭಾಷೆ ತೆಗೆದುಕೊಳ್ಬೋದು. ನಾನು ಇನ್ನೊಂದು ವಿಜ್ಞಾನ ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಅದನ್ನು ಬರೆದಿಟ್ಟಿದ್ದೀನಿ, ತೋರಿಸ್ತೀನಿ. ಈಗ ನಾನು ಆವಾಗಲೇ ಅಪ್ಲೋಡ್ ಮಾಡಿದಂಥ ಈ ರಾಷ್ಟ್ರೀಯ ಲಾಂಛನಗಳನ್ನು ರಿಮೂವ್ ಮಾಡ್ತಿದ್ದೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ರಿಮೂವ್ ಸೋರ್ಸಸ್ ಇದನ್ನು ಡಿಲೀಟ್ ಮಾಡ್ತಿದ್ದೀನಿ. ಆ್ಯಡ್ ಸೋರ್ಸಸ್ ಬಟನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಾಫಿ ಟೆಕ್ಸ್ಟ್ ಇಲ್ಲಿ ನಾನು ಮಾಹಿತಿಯನ್ನು ಕೊಡ್ತಿದ್ದೀನಿ. ಏನಂದರೆ ವಿಟಾಮಿನ್ ಕೊರತೆಯಿಂದ ಬರುವ ರೋಗಗಳು. ಇಲ್ಲಿ ವಿಟಾಮಿನ್ಗಳು ಬರೆದಿದ್ದೀನಿ. ಅದರ ಕೊರತೆಯಿಂದ ಬರುವಂಥ ರೋಗಗಳನ್ನು ಕೂಡ ಬರೆದಿದ್ದೀನಿ. ಇದನ್ನು ಇನ್ಸರ್ಟ್ ಮಾಡ್ತಿದ್ದೀನಿ.
ಈಗ ನಾನು ಕೊಟ್ಟಂಥ ಮಾಹಿತಿ ನೋಟ್ಬುಕ್ LMಲ್ಲಿ ಲೋಡ್ ಆಗ್ತಾ ಇದೆ. ಇದಕ್ಕೆ ನೋಡ್ಬೋದು ನೀವು, ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರುವುದು ಇನ್ಫೋಗ್ರಾಫಿಕ್. ಇನ್ಫೋಗ್ರಾಫಿಕ್ನಲ್ಲಿ ಒಂದು ಏರೋ ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿ ಸೇಮ್ ಆ್ಯಸ್ ಇಟ್ ಅದೇ ರೀತಿ ಇರಲಿ. ಇಲ್ಲಿ ನಾವು ಪ್ರಾಂಪ್ಟ್ ಕೊಡಬೇಕು. ನಾನು ಕೊಟ್ಟಂಥ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ತಂದು ಪೇಸ್ಟ್ ಮಾಡಿ. ಜಸ್ಟ್ ಏನು ಮಾಡಬೇಕಿಲ್ಲ, ಜನರೇಟ್. ಈಗ ಇನ್ಫೋಗ್ರಾಫಿಕ್ ಜನರೇಟ್ ಆಗ್ತಾಯಿದೆ, ನೋಡ್ಬೋದು ಈ ಕೆಳಗಡೆ ಜನರೇಟಿಂಗ್ ಇನ್ಫೋಗ್ರಾಫಿಕ್. ಈಗ ಈ ಮಾಹಿತಿನ ಸಿಂಪಲ್ ಆಗಿದೆ, ವಿಜ್ಞಾನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜನರೇಟ್ ಆಗೋಕ್ಕೆ ಒಂದಿಷ್ಟು ಟೈಮ್ ಒಂದು 30 ಸೆಕೆಂಡ್ ತೆಗೆದುಕೊಳ್ಬೋದೇನು. ಆ 30 ಅಥವಾ 40 ಸೆಕೆಂಡಲ್ಲಿ ಒಂದು ಒಳ್ಳೆಯ ಪೋಸ್ಟ್ ರೆಡಿ ಆಗ್ತದೆ. ಈ ಪೋಸ್ಟರನ್ನು ನಿಮ್ಮ ಹೊರಕೋಣೆಯಲ್ಲಿ ಇದನ್ನು ಬಳಸ್ಕೊಳ್ಬೋದು. ಈಗ ಟೈಮನ್ನು ಸ್ಕಿಪ್ ಮಾಡಿ ಯಾವ ರೀತಿ ಜನರೇಟ್ ಆಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಈಗ ಜನರೇಟ್ ಆಗಿದೆ, ಇಲ್ಲಿ 3 ಡಾಟ್ ಕಾಣುತ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇದೆ, ಡೌನ್ಲೋಡ್. ಈಗ ಆ ಫೈಲ್ಸ ನಿಮ್ಮ ಫೋಲ್ಡರ್ನಲ್ಲಿ ಸೇವ್ ಆಗ್ತದೆ. ಅದು ಯಾವ ರೀತಿ ಕಾಣಿಸಿದೆ ಅಂತ ತೋರಿಸ್ತೀನಿ, ನೋಡ್ಬೋದು ನೀವೀಗ. ವಿಟಮಿನ್ ಕೊರತೆ ಮತ್ತು ಆರೋಗ್ಯದ ಮೇಲಿನ ಪರಿಣಾಮಗಳು, ಏನು ಇಮೇಜ್ ಜನರೇಟ್ ಮಾಡಿಕೊಟ್ಟಿದೆ ನೋಡ್ಬೋದು ನೀವು. ಇಂಥ ಒಂದು ಪೋಸ್ಟರನ್ನು ನಿಮ್ಮ ಹೊರಕೋಣೆಯಲ್ಲಿ ಅಂಟಿಸಿದ್ರೆ ಮಕ್ಕಳು ಭಾಳಷ್ಟು ಖುಷಿಯಿಂದ ಕಲಿತಾರೆ ಅಂತ ನನ್ನ ಅನಿಸಿಕೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಡಿ, ಇ, ಕೆ ಕೊಟ್ಟಂಥ ಹೆಡ್ಡಿಂಗ್ ಕೂಡ ಇದೆ ಮೇಲ್ಗಡೆ. ಆಮೇಲೆ ಅದರ ಸಂಬಂಧಪಟ್ಟಂಥ ಇಮೇಜನ್ನು ಕೂಡ ಇದು ಆ್ಯಡ್ ಮಾಡಿದೆ. ಅದಕ್ಕೆ ಸ್ವಲ್ಪ ಮಾಹಿತಿಯನ್ನು ಕೂಡ ತಾನೇ ತೆಗೆದುಕೊಂಡೆ, ನಾನು ಈ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಜಸ್ಟ್ ವಿಟಮಿನ್ ಎ ಮತ್ತು ಅದಕ್ಕೆ ಕೊರತೆಯಿಂದ ಬರುವಂಥ ರೋಗ ಕೊಟ್ಟಿದ್ದ, ರಾತ್ರಿ ಕುರುಡು, ವಿಟಮಿನ್ ಎ ಇಷ್ಟೇ ಕೊಟ್ಟಿದ್ದ. ಬಟ್ ಈ ಮಾಹಿತಿಯನ್ನು ಏನೇ ಜನರೇಟ್ ಮಾಡಿದೆ. ಸೊ ಅದ್ಭುತವಾಗಿ ಅನ್ನಿಸ್ತು. ಈ ಪ್ರಾಂಪ್ಟನ್ನು ಯೂಸ್ ಮಾಡಿ, ಅಥವಾ ನೀವೇ ಬೇರೆ ಏನೋ ಪ್ರಾಂಪ್ಟ್ ಯೂಸ್ ಮಾಡಿದ್ರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಕಲರ್ಫುಲ್ ಆಗಿ ಒಂದು ಪೋಸ್ಟನ್ನು ರೆಡಿ ಮಾಡ್ಬೋದು ಅಂತ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಮತ್ತೆ ನೀವು ಏನಾದರೂ ಹೊಸ ವಿಷಯ ಬೇಕಾಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಷಯದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.